ಪೊಲೀಸರು. ಆ 3 ಪೊಲೀಸರಿಗೆ ಒಬ್ಬಳೇ ಲವರ್. 3 ಕಡೆ 3 ಆಟ. ಆ 3 ಪೊಲೀಸರ ಸ್ಟೋರಿಯಲ್ಲಿ ಟ್ವಿಸ್ಟ್ ಇದೆ. ಖತರ್ನಾಕ್ ಕಹಾನಿ ಅಡಗಿದೆ. ಆ ಪೊಲೀಸ್ ಸ್ಟೋರಿಯಲ್ಲಿ ವಿಲನ್ ಯಾರು, ಹೀರೋ ಯಾರು? ಎಲ್ಲೋ ಸ್ಫೋಟವಾಗಬೇಕಿದ್ದ ಬಾಂಬ್ ಅದೊಬ್ಬ ಪೊಲೀಸಪ್ಪನ ಬುಡಕ್ಕೆ ಬಂದು ಬಿದ್ದಿದ್ದೇಗೆ? ಮಿಂಚುಳ್ಳಿಯ 3 ಪ್ರೇಮ್ ಕಹಾನಿ ಎಂತದ್ದು? ಆ ಫೋಟೋಗಳು ಹೇಳ್ತಾ ಇರೋದು ಏನು ಅನ್ನೋ ಇಂಟ್ರೆಸ್ಟಿಂಗ್ ವೈರಲ್ ವೈಯಾರಿಯ ಪ್ರೇಮ ಪುರಾಣವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಅವನು ಟ್ರೈನಿಂಗಿಗೆ ಬಂದಾಗ ಇಬ್ಬರಿಗೂ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಮಾತಾಡಿಕೊಂಡು ಹಾಗೆ ಇಬ್ಬರದು ಸಲಿಗೆ ಎಲ್ಲ ಸ್ನೇಹ ಆಗಿ ಮತ್ತು ಅದು ಪ್ರೀತಿ ಕನ್ವರ್ಟ್ ಆಗಿ ಇಬ್ಬರು ಮುಂದುವರೆದ್ವಿ ಸರ್. ಗೌರ್ಮೆಂಟ್ ಜಾಬರ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅವಳು. ಪ್ರತಿಯೊಬ್ಬರಿಗೂ ಹತ್ರನೂ ದುಡ್ಡಿನ ಸೆಟ್ಲ್ಮೆಂಟೇ ಮಾಡ್ಕೊತ ಬಂದಿದ್ದಾಳೆ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ ನೀನೇನು ಎದುರು ಬೇಡ ಅಂತೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ದಯವಿಟ್ಟು ಇವಳು ಮಾತನ್ನು ನಂಬಕ್ಕೋಬೇಡ್ರಿ. ಇವಳು ಫ್ರಾಡ್ ಮಾಡ್ತಾ ಇದ್ದಾಳೆ, ಹನಿ ಟ್ರ್ಯಾಪ್ ಮಾಡ್ತಾಳೆ. ಪ್ರತಿಯೊಬ್ಬ ಯಾರು ಸಿಗ್ತಾರೋ ಅವ್ರು ಗೌರ್ಮೆಂಟ್ ಜಾಬ್ನವ್ರನ್ನ. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಹೆಣ್ಮಗಂದು ಒಬ್ಬಳದಿನ ಜೀವನ, ಅವಳದಾದ್ರೆ ಮಾನ ಮರವದಿ, ಗಂಡು ಮಗಂದು ಮಾನ ಮರವದಿ ಅಲ್ಲ. ಅವ್ನ ಇಮೇಜ್ ಏನಾಯ್ತು, ಅವನೆಷ್ಟು ಕಷ್ಟಪಟ್ಟು ಈ ಕೆಲಸ ತಗೊಂಡಿದ್ದಾನೆ. 1 ತಿಂಗಳು ಟೈಮ್ ಕೊಟ್ಟಿರೋದಲ್ದೇ ಮತ್ತೆ ಆಮೇಲೆ ಬೇಡ ಅಂತ ಹೇಳಿ ನಾನು ಸೂಸೈಡ್ ಕೂಡ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ಸಾಯಕ್ಕೂ ಬಿಟ್ಟಿಲ್ಲ ಸರ್. ನನಗೆ ಮೋಸ ಆಗಿದೆ ಅಂತ ಮಾಸ್ಕ್ ಸುಂದರಿ ಕಣ್ಣೀರು, ನಮಗೆ ಅನ್ಯಾಯ ಆಗಿದೆ ಅಂತ ಪೊಲೀಸಪ್ಪನ ಕುಟುಂಬಸ್ಥರ ಅಳಲು. ಎಲ್ಲ ಮೋಸ ಆಗಿರೋದು ಅನ್ಯಾಯ. ಈಕೆಯದ್ದು ಬರೀ ನಾಟಕ ಅಂತ ಕೂಗಾಟ. ಮತ್ತೊಂದ್ ಕಡೆ ಏನೇ ಆದ್ರೂ ಪೊಲೀಸಪ್ಪನನ್ನ ಬಿಡಲ್ಲ ಅಂತ ಆ ಹೆಣ್ಣು ಮಗಳು ಬೀದಿ ಬೀದಿ ಅಲೆಯುತ್ತಿದ್ದಾಳೆ. ಆದರೆ ಯಾವುದು ಸತ್ಯ, ಯಾವುದು ಮಿಥ್ಯ? ಅಸಲಿಗೆ ಏನಿದು ಪೊಲೀಸಪ್ಪನ ಲವ್ ಸ್ಟೋರಿ? ಈ ಯುವತಿ ಹೇಳ್ತಾಗಿರೋದೇನು? 3 ಪ್ರೇಮ ಕಹಾನಿ ಹಿಂದಿನ ಅಸಲಿಯತ್ತೇನು ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀವಿ ನೋಡಿ. ಇನ್ಸ್ಟಾದಲ್ಲಿ ಸ್ನೇಹ, ಪ್ರೀತಿಗೆ ಬಿದ್ದ ಪೊಲೀಸಪ್ಪನ ಲವ್ ಸ್ಟೋರಿ, ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್. ಮೈ ಮೇಲೆ ಖಾಕಿ ಡ್ರೆಸ್ಸು, ಕಣ್ಣಲ್ಲಿ ಕೂಲಿಂಗ್ ಗ್ಲಾಸು, ತಲೆ ಮೇಲೆ ಟೋಪಿ. ಅಬ್ಬಬ್ಬ, ಮೈ ಮೇಲೆ ಖಾಕಿ ಡ್ರೆಸ್ ಇದ್ದು ಬಿಟ್ರೆ ವ್ಯಕ್ತಿಯ ಗತ್ತು ಕೈರತ್ತು ಡಬಲ್ ಮಾಡುತ್ತೆ. ಖಡಕ್ ಅನ್ನೋದು ಈ ಖಾಕಿ ಡ್ರೆಸ್ ಹೇಳುತ್ತೆ. ಇಲ್ಲಿ ಸಖತ್ತಾಗಿ ಲುಕ್ ಕೊಡ್ತಿರೋ ಪೊಲೀಸಪ್ಪ ಕೂಡ ಹೀರೋ ರೇಂಜಿಗಿದ್ರು. ಆದರೆ ಯಾವಾಗ ಈ ಪೊಲೀಸಪ್ಪನ ಬದುಕಿನಲ್ಲಿ ಮದನಾರಿ ಎಂಟ್ರಿ ಕೊಟ್ಲು, ಯಾವಾಗ ಗೀತ ಫ್ರೀ ಟೈಮ್ನಲ್ಲಿ ಬಂಗಾರಿಯನ್ನ ಹುಡುಕೊಂಡು ಹೋಗ್ತಿದ್ನೋ, ಆವತ್ತಿನಿಂದ ಪೊಲೀಸಪ್ಪನಿಗೆ ಬ್ಯಾಡ್ ಟೈಮ್ ಶುರುವಾಗಿತ್ತು. ಈ ಹೀರೋ ಹೆಸರು ವರುಣ್ ಕುಮಾರ್ ಅಂತ. ಚಿತ್ರದುರ್ಗದ DAR ವಿಭಾಗದಲ್ಲಿ RSI ಆಗಿ ಫುಲ್ ಮಿಂಚ್ತಾಗಿದ್ರು. ಇಷ್ಟೇ ಆಗಿದ್ದಿದ್ರೆ ವರುಣ್ ಕುಮಾರ್ ಪೊಲೀಸ್ ಇಲಾಖೆಯಲ್ಲಿ ಹೆಸರು ಮಾಡ್ತಿದ್ರು. ಆದ್ರೆ ಫ್ರೀ ಟೈಮ್ನಲ್ಲಿ ಮೊಬೈಲ್ ಹಿಡಿದು ಕೂರ್ತಿದ್ದಾಗಿ ಪೊಲೀಸಪ್ಪ ಒಂದು ಮಿಸ್ಟೇಕ್ ಮಾಡಿದ್ರು. ಇನ್ಸ್ಟಾದಲ್ಲಿ ಸಿಕ್ಕ ಸುಂದರಿಯನ್ನ ಫಾಲೋ ಮಾಡ್ತಿದ್ರು. ಬೆಣ್ಣೆ ನಗರಿ ದಾವಣಗೆರೆಯ ನಿವಾಸಿಯಾಗಿರೋ ಬಂಗಾರಿಯನ್ನ ಪರಿಚಯ ಮಾಡ್ಕೊಂಡಿದ್ರು. ಇನ್ಸ್ಟಾದಲ್ಲಿ ಈ ಚಲುವೆಯೊಂದಿಗೆ ಚಾಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು. ಸಾಲದಕ್ಕೆ ಇನ್ಸ್ಟಾ ಕೋಮಲೆಯನ್ನ ಪ್ರೀತಿ ಕೂಡ ಮಾಡಿದ್ರಂತೆ. ಆಗ ಈ ಚಲುವೆಯೂ ಕೂಡ ಪೊಲೀಸಪ್ಪ ಸಿಗ್ದ ಅಂತ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ. ಬಟ್ ಈಗ ಇದೇ ಜೋಡಿ ಇನ್ಸ್ಟಾ ವೈರಲ್ ಆಗೋಗಿದ್ದಾರೆ.
ದಾವಣಗೆರೆಯಾಗಿ ದಾವಣಿ ಮುಖದೋಳು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಈ ವೇಳೆ ಟ್ರೈನಿಂಗ್ಗೆ ಅಂತ ಇದೇ RSI ವರುಣ್ ಕುಮಾರ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರಂತೆ. ಬರೀ ಟ್ರೈನಿಂಗ್ ಮುಗಿಸ್ಕೊಂಡು ಕೆಲಸಕ್ಕೆ ವಾಪಸ್ ಆಗೋದ್ ಬಿಟ್ಟು ಈ ವರುಣ್ ಸಮಯ ಸಿಕ್ಕಾಗ್ಲೆಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಿದ್ರಂತೆ. ಹಾಗಾಗಿ ವರುಣ್ ಕುಮಾರ್ಗೆ ಸಿಕ್ಕಿದ್ದೆ ಈ ಇನ್ಸ್ಟಾ ಜೇನರಾಣಿ. ವರುಣ್ ಅನ್ನ ಹುಡುಗನ ಲವ್ ಮಾಡ್ತಾ ಇದ್ದೆ ನಾನು. ವರುಣ್ ಕುಮಾರ್ ಅಂತ, ಅವನು RSI, ಅವನು ಪ್ರೊಫೆಷನರಿ ಸಬ್ ಇನ್ಸ್ಪೆಕ್ಟ್ರು. ಅವ್ನು ಬಂದುಬಿಟ್ಟು ಚಿತ್ರದುರ್ಗದಲ್ಲೇ ಇರೋದು. ಅವನಿಲ್ಲಿ ಚಿತ್ರದುರ್ಗ DR ಹೆಡ್ ಕ್ವಾರ್ಟ್ರಲ್ಲೇ ಇರೋದು. ಅವನ ಊರು ಬಂದು ದಾವಣಗೆರೆ. ನಾನು ಕೂಡ ದಾವಣಗೆರೆಯಲ್ಲೇ, ಬಟ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಬಂದು ಬೆಂಗಳೂರಲ್ಲಿ ಖಾಸಗಿ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಅವನು ಟ್ರೈನಿಂಗಿಗೆ ಬಂದಾಗ ಇಬ್ಬರಿಗೂ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಮಾತಾಡಿಕೊಂಡು ಹಾಗೆ ಇಬ್ಬರದು ಸಲಿಗೆ ಎಲ್ಲ ಸ್ನೇಹ ಆಗಿ ಮತ್ತು ಅದು ಪ್ರೀತಿ ಕನ್ವರ್ಟ್ ಆಗಿ ಇಬ್ಬರು ಮುಂದುವರೆದ್ವಿ ಸರ್. ಇಬ್ಬರಿಗೂ ಪರಿಚಯ ಆಗಿತ್ತು. ಇಬ್ಬರ ನಡುವೆ ಸ್ನೇಹವಿತ್ತು. ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ರು. ಹೊರಗಡೆ ಹೋದಾಗ್ಲೆಲ್ಲ ಸ್ವೀಟ್ ಮೆಮೊರಿ ಅಂತ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಿದ್ರು. ರಜೆ ಸಿಕ್ಕಿದ್ರೆ ಸಾಕು ಇಬ್ಬರು ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಿದ್ರಂತೆ. ಆದ್ರೀಗ ಇದೇ ಪ್ರೇಮ ಜೋಡಿ ನಾನೊಂದು ತೀರ ನೀನೊಂದು ತೀರ ಎಂಬಂತಾಗೋಗಿದ್ದಾರೆ. ಈ ಸುಂದರಿ ನನಗೆ ನ್ಯಾಯ ಬೇಕು ಅಂತ ಚಿತ್ರದುರ್ಗದ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರಿದ್ದಾಳೆ. SP ರವರನ್ನ ಭೇಟಿ ಮಾಡಿ ಕಾನೂನು ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾಳೆ. ಆದ್ರೆ RSI ವರುಣ್ ಮಾತ್ರ ನಾನವನಲ್ಲ ಅಂತ ಪರಾರಿಯಾಗಿದ್ದಾರೆ. ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ, ನೀನೇನು ಹೆದರಬೇಡ ಅಂತೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ. ಯಾಕೆಂದರೆ ಇರೋ ಒಂದಿನ ರಜದಲ್ಲಿ ನನಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋನು. ಒಂದು ಬಸವೇಶ್ವರ ನಗರದಲ್ಲಿ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಕ್ವಾರ್ಟರ್ಸು. ಅಲ್ಲಿಗೆ ನನಗೆ ಕರ್ಸೋನು. ಅಲ್ಲಿಗೆ ಮದುವೆ ಆಗ್ತೀವಲ್ಲ, ಯಾಕೆ ಹೆದರಬೇಕು ಅಂತೇಳಿ ಎಲ್ಲರ ನಡುವೆನೂ ರಾಜಾರೋಷವಾಗಿ ನನಗೆ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗೋನು ಸರ್. ಪ್ರೀತಿಯಲ್ಲಿ ಬಿದ್ದ ಮೇಲಂತೂ ಹೊತ್ತು ಗೊತ್ತಾಗಲ್ಲ, ಏನು ಮಾಡ್ತಿದ್ದೀವಿ ಅನ್ನೋದು ತಿಳಿಯಲ್ಲ. ಇಲ್ಲಿ ಈ ಪೊಲೀಸಪ್ಪ ಹಾಗೂ ಈ ಚಲುವೆಯೂ ಕೂಡ ಪ್ರೇಮ ಪಕ್ಷಿಗಳಂತೆ ಹಾರಾಡಿದ್ರಂತೆ. ಸಾಲದಕ್ಕೆ ಈ ಪೊಲೀಸಪ್ಪ ವರುಣ್ ಮದುವೆ ಆಗ್ತೀನಿ ಅಂತ ಪ್ರೇಯಸಿಗೆ ಮಾತು ಕೊಟ್ಟಿದ್ನಂತೆ. ಇದನ್ನೇ ನಂಬಿದ್ದ ಸಂತ್ರಸ್ತೆ ಇಡೀ ದೇಹವನ್ನೇ ಆತನಿಗೆ ಅರ್ಪಿಸಿದ್ಲಂತೆ. ಹೋಟೆಲ್ ರೂಮ್ನಲ್ಲಿ ಇಬ್ಬರೂ ಭೇಟಿಯಾಗ್ತಿದ್ರಂತೆ. ಎಲ್ಲರಿಗೂ ಮದುವೆ ಆಗೋ ಹುಡುಗಿ ಅಂತ ಪರಿಚಯಿಸ್ತಿದ್ನಂತೆ. ಪ್ರತಿ ಬಾರಿಯೂ ಇದೇ ಡೈಲಾಗ್ ಹೊಡೆದು ನಿರಂತರವಾಗಿ ಈಕೆಯ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿದ್ನಂತೆ. ಇದೇ ವೇಳೆ ಆ ಯುವತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಇದಾದ ಬಳಿಕವೇ ವರುಣ್ ಕುಮಾರ್ ಟ್ವಿಸ್ಟ್ ಕೊಟ್ಟಿದ್ದಾರಂತೆ. ಮದುವೆ ಆಗೋಕ್ಕಾಗಲ್ಲ, ಆಮೇಲೆ ಅವನಿಗೆ ಮನೆಯಲ್ಲಿ ದುಡ್ಡಿರೋ ಹುಡುಗಿಯರನ್ನ ನೋಡ್ತಾ ಇದ್ರು. ಇವ್ನು ಜಾಬಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಸೈಟು ಮತ್ತು 40 ಲಕ್ಷ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ತೀವಿ, ಅದು ಸೆಟ್ಲ್ ಆಗಿಬಿಡುತ್ತೆ, ನಿಂದು ವೆಲ್ ಸೆಟಲ್ ಲೈಫು ಅಂತ ಹೇಳಿ ಅವ್ರ ಮನೇಲಿ ನನಗೆ ಬೇಡ ಅಂತೇಳಿ ಇದು ಮಾಡ್ತಾಯಿದ್ರು ಸರ್. ಇವನು ಕೂಡ ಹಾಗೆ ಅವಾಯ್ಡ್ ಮಾಡ್ತಿದ್ದ ನನ್ನನ್ನು. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಮದುವೆ ವಿಷಯ ಹೊರಬರ್ತಿದ್ದಂತೆ ಇನ್ಸ್ಟಾ ಜೋಡಿ ಮಧ್ಯೆ ಗಲಾಟೆ ನಡೆದಿತ್ತಂತೆ. ನಿನ್ನನ್ನ ಮದುವೆ ಆಗ್ಬೇಕು ಅಂದ್ರೆ ವರದಕ್ಷಿಣೆ ಕೇಳಿದ್ರಂತೆ ವರುಣ್. ವರದಕ್ಷಿಣೆ ಕೊಡಲ್ಲ ಎಂದಿದ್ದಕ್ಕೆ ಪ್ರೀತಿಸಿದವಳಿಗೆ ಕೈಕೊಟ್ಟು ಪೊಲೀಸಪ್ಪ ಪರಾರಿಯಾಗಿದ್ದಾರಂತೆ. ಆದರೆ ಇತ್ತ ದಿಕ್ಕು ತೋಚದ ಯುವತಿ ಚಿತ್ರದುರ್ಗದ SP ಕಚೇರಿ ಮೆಟ್ಟಿಲು ಹತ್ತಿದ್ದಾಳೆ. ಅಲ್ಲದೆ ನಂಬಿಸಿ ಸೆಕ್ಸ್ ದೋಖಾ ಮಾಡಿರೋ RSI ವರುಣ್ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು FIR ದಾಖಲಿಸಿದ್ದಾಳೆ. ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಹೋಟೆಲಲ್ಲೆಲ್ಲ ಪರಿಚಯ ಮಾಡಿಸಿ ಇಬ್ಬರು ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಜೊತೇಲಿ ಊಟ ಮಾಡಿದ್ದೀವಿ, ಎಲ್ಲ ಆಗಿದೆ. ಎಲ್ಲ ಆದಮೇಲೂ ಕೂಡ ಆಮೇಲೆ ಬರ್ತಾ ಅವ್ರ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಕೇಳು ಅಂತ ಹೇಳೋದು. ಆಮೇಲೆ ಇವನು ವರದಕ್ಷಿಣೆ ವಿಚಾರವಾಗಿ ನೀನು ಇಷ್ಟಪಟ್ಟಿಲ್ಲ ನನ್ನನ್ನು, ಈಗ ವರದಕ್ಷಿಣೆ ಮ್ಯಾಟ್ರ್ ತೊಗೊಂಡು ಬರ್ತಾ ಇದೆಯಾ ಯಾಕೆ ವರುಣ್ ಅಂತ ಕೇಳಿದ್ದಕ್ಕೆ, ಇಲ್ಲ ಮನೆಯಲ್ಲಿ ಈ ಥರ ನಾನು ಮನೆ ಬೇರೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ರೀಸನ್ಗಳನ್ನ ಹೇಳ್ದ ಬಿಡಲಿಕ್ಕೆ. ಈ ಸುಂದರಿ ಏನೋ RSIನ ವಿರುದ್ಧ FIR ದಾಖಲಿಸಿದ್ದಾಳೆ. ನನಗೆ ನ್ಯಾಯ ಬೇಕು ಅಂತ ಕಣ್ಣೀರು ಸುರಿಸಿದ್ದಾಳೆ. ಆದರೆ ಇದೇ ಸಂತ್ರಸ್ತೆಯ ವಿರುದ್ಧ RSIನ ಕುಟುಂಬಸ್ಥರು ಸಿಡಿದೆದ್ದಿದ್ದಾರೆ. ಈಕೆಯನ್ನ ಯಾಕೆ ಮದುವೆ ಮಾಡಿಕೊಳ್ಳೋಕೆ ಒಪ್ಪಲಿಲ್ಲ, ಇವಳೆಂತಹ ಹುಡುಗಿ ಗೊತ್ತಾ ಅಂತ ಒಂದೊಂದೇ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ.
ಸರಕಾರಿ ಉದ್ಯೋಗದಲ್ಲಿರೋ ಯುವಕರೇ ಈಕೆಯ ಟಾರ್ಗೆಟ್. ಯುವತಿಯ ಕಳ್ಳಾಟಕ್ಕೆ ಫೋಟೋ ರಿಲೀಸ್. ಅಲ್ಲದೆ ಆರ್ಎಸ್ಐ ಜೊತೆ ಲುಕ್ ಕೊಟ್ಟಿದ್ದ ಸಂತ್ರಸ್ತೆ ಈಕೆಯೇ. ಆರ್ಎಸ್ಐ ಕುಟುಂಬಸ್ಥರು ರಿಲೀಸ್ ಮಾಡಿದ ಫೋಟೋ ಇವುಗಳೇ ನೋಡಿ. ಈ ಕಲ್ಲರ್ ಫೋಟೋದಲ್ಲಿ ಕಾಣಿಸ್ತಿರೋದು ಆರ್ಎಸ್ಐ ಅಲ್ಲ, ಬದಲಿಗೆ ಈಕೆಯ ಮತ್ತೊಬ್ಬ ಲವ್ವರ್. ಆರ್ಎಸ್ಐ ವಿರುದ್ಧ ದೂರು ಕೊಟ್ಟಿದ್ದ ಯುವತಿಯ ಚಮ್ಮಕ್ ಚೆಲ್ಲೋ ಚಿತ್ರಗಳಿವು. ಅದರಲ್ಲೂ ಒಂದು ವಿಡಿಯೋದಲ್ಲಿ ನೇರವಾಗಿ ಪ್ರೇಮಿಯ ಹೃದಯಕ್ಕೆ ಕಿಸ್ ಕೊಡ್ತಾಳೆ, ಕ್ಯಾಮರಾಗೆ ಪೋಸ್ ಕೊಡ್ತಾಳೆ. ಈ ಸಂತ್ರಸ್ತೆಯ ಆಟ ಯಾವ ಲೆವೆಲ್ಗೆ ಇತ್ತು, ಆ ಆಟದಲ್ಲದೆ ಆರ್ಎಸ್ಐ ಹೇಗೆ ತಗಲಾಕೊಂಡ, ಆಕೆಯ ಪ್ಲಾನ್ ಏನಾಗಿತ್ತು ಅನ್ನೋದನ್ನ ಪೊಲೀಸಪ್ಪನ ಕುಟುಂಬಸ್ಥರು ರಿವೀಲ್ ಮಾಡಿದ್ದಾರೆ. ಬರೀ ಪೊಲೀಸರು ಸರಕಾರಿ ಜಾಬ್ನಲ್ಲಿರೋ ಯುವಕರೇ ಈಕೆಯ ಟಾರ್ಗೆಟ್. ಅವರನ್ನ ಯಾಮಾರಿಸಿ ಬುಟ್ಟಿಗೆ ಹಾಕೊಳ್ತಾಳೆ, ಬಳಿಕ ಅಸಲಿ ಗೇಮ್ ಶುರು ಮಾಡ್ತಾಳೆ. ಮದುವೆ ವಿಷಯ ಹೊರಬರ್ತಿದ್ದಂತೆ ಟ್ವಿಸ್ಟ್ ಕೊಡ್ತಾಳೆ. ಮದುವೆ ಆಗದಿದ್ರೆ 10 ಲಕ್ಷ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾಳಂತೆ. ದಯವಿಟ್ಟು ಇವಳು ಮಾತನ್ನ ನಂಬಕೋಬೇಡ್ರಿ. ಇವಳು ಫ್ರಾಡ್ ಮಾಡ್ತಾ ಇದ್ದಾಳೆ, ಹನಿ ಟ್ರ್ಯಾಪ್ ಮಾಡ್ತಾಳೆ. ಪ್ರತಿಯೊಬ್ಬ ಯಾರು ಸಿಗ್ತಾರೋ ಅವ್ರು ಗೌರ್ಮೆಂಟ್ ಜಾಬ್ನವ್ರನ್ನ, ಪೊಲೀಸ್ನವ್ರನ್ನ ಈಗ ಆಲ್ರೆಡಿ 2 ಪೊಲೀಸ್ನವ್ರನ್ನೂ ಹನಿ ಟ್ರ್ಯಾಪ್ ಮಾಡಿಬಿಟ್ಟು ದುಡ್ಡಿನ ಸೆಟ್ಲ್ಮೆಂಟ್ ಮಾಡ್ಕೊಂಡು ಈಗ ನಮ್ಮ ಹುಡುಗನ್ಗೂ ಅದನ್ನೇ ಬೇಡಿಕೆ ಇಟ್ಟಿದ್ದಾಳೆ. ಒಮ್ಮೆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಲವ್, ಅವನೊಂದಿಗೆ ಹೆಂಡತಿ ರೀತಿ ಇರೋದು, ಆತನ ಬಳಿ ಮದುವೆ ವಿಷಯ ತಂದು ಜಗಳ ಮಾಡೋದು, ಕೊನೆಗೆ ಮದುವೆನೂ ಬೇಡ ಏನೂ ಬೇಡ, 10 ಲಕ್ಷ ರೂಪಾಯಿ ಹಣ ಕೊಡು, ನಿನ್ನ ತಂಟೆಗೆ ನಾನು ಬರಲ್ಲ ಅಂತ ಈ ಸುಂದರಿ ಪೊಲೀಸಪ್ಪನನ್ನ ಯಾಮಾರಿಸಿದ್ಲಂತೆ. ಮತ್ತೊಂದ್ ಕಡೆ ಸರಕಾರಿ ಉದ್ಯೋಗದಲ್ಲಿರೋ ಯುವಕನನ್ನು ಸೇಮ್ ಟು ಸೇಮ್ ಹೀಗೆ ಯಾಮಾರಿಸಿದ್ದಾಳಂತೆ. ಇಷ್ಟೆಲ್ಲ ಆಟ ಆಡಿರೋ ಈ ಯುವತಿ ಆರ್ಎಸ್ಐ ವರುಣ್ಣನ್ನ ಯಾಮಾರಿಸಿದ್ದಾಳಂತೆ. ಪ್ರೀತಿ ಹೆಸರಲ್ಲಿ ಮದುವೆ ಮಾಡ್ಕೋ ಅಂತ ದುಂಬಾಲು ಬಿದ್ದಿದ್ದಾಳಂತೆ. ಇವಳ ಕಳ್ಳಾಟದ ಬಗ್ಗೆ ತಿಳಿದಿರೋ ವರುಣ್ ಮದುವೆ ಆಗಲ್ಲ ಅಂತ ನಿರಾಕರಿಸಿದ್ದಾನಂತೆ. ಇಷ್ಟೇ ಅಲ್ಲ, ಇವಳನ್ನ ಮಾತ್ರ ನಾವು ನಮ್ಮ ಮನೆಯ ಸೊಸೆ ಅಂತ ಒಪ್ಪಿಕೊಳ್ಳಲ್ಲ, ಇವಳಿಂದ ವರುಣ್ಗೆ ಏನಾದ್ರೂ ಆದ್ರೆ ಸುಮ್ಮನೆ ಬಿಡಲ್ಲ ಅಂತ ವರುಣ್ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವಾಗ ಹೆಂಗಾರಾಗಲಿ ತಡಿ, ನಮ್ಮ ಹುಡುಗ ಹಿಂಗೆ ಹೇಳ್ತಿದಾರ ಅಂತ ಹುಡುಗಿ ಬಗ್ಗೆ ಸ್ವಲ್ಪ ವಿಚಾರಿಸಿದಾಗ ಅವಳಿಗೆ ಆಗಲ್ಲ ಮದುವೆ ಆಗೈತಿ. ಮದುವೆ ಆಗಿರೋದನ್ನ ಮುಚ್ಚಿಟ್ಟಿದ್ದಾಳೆ. 33 ವರ್ಷ ಅವಳಿಗೆ. ನಮ್ಮ ಹುಡುಗನ ಹತ್ರ 1 ವರ್ಷ 6 ತಿಂಗಳು ಕಮ್ಮಿ ದೊಡ್ಡಳ್ಳನ್ನು ಅಂತ ಅಷ್ಟೇ ಹೇಳಿದ್ದಾಳೆ. ಭಾಳ ಮುಚ್ಚಿಟ್ಟು ಹಿಂಗೆ ಎಲ್ಲದನ್ನು ಮಾಡಿದ್ದಾಳೆ. ಮೊದಲೇನು ಅವನು ಪೊಲೀಸೇ ಪಾಪ, ಅವನಿಗೂ ಹಂಗೆ ಟ್ರಾಪ್ ಮಾಡಿ ಅವನು ಹಂಗೆ ಒಳ ಹಾಕೊಂಡು ಅವನ ಹತ್ರನೂ ಹಿಂಗೆ ಮಾಡಿ ಅಲ್ಲೆಲ್ಲ ಹೊರಗಡೆ ಕೆಡ್ಸಿರೋದು ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಗೆಹರಿಸ್ಕೊಂಡಿದ್ದಾಳೆ. ಮತ್ತು ದುಡ್ಡಿಗೆ ಬಗೆಹರಿಸ್ಕೊಂಡಾಳೆ, ಮತ್ತು ಏನಕ್ಕಲ್ಲ. ಮತ್ತು ಗಾಂಧಿನಗರದಲ್ಲಿ ಅಲ್ಲೂ ಒಬ್ಬನ ಹತ್ರ ಹಿಂಗೆ ಮಾಡಿ ಅಲ್ಲೂ ಬಗೆಹರಿಸ್ಕೊಂಡಿದ್ದಾಳೆ. ದಾವಣಗೆರೆಯ ಚಲುವೆಯ ಟಾರ್ಚರ್ಗೆ ಈ ಆರ್ಎಸ್ಐ ಮದುವೆ ಮಾಡಿಕೊಳ್ಳೋಣ ಅಂತ ಮನೆಯಲ್ಲಿ ಕೇಳಿ ನೋಡಿದ್ದಾನೆ. ಆದರೆ ಕುಟುಂಬಸ್ಥರು ಆಕೆಯ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ಆಗ ಆಕೆ ಅದಾಗಲೇ 2 ಪೊಲೀಸ್ ಸಿಬ್ಬಂದಿಯನ್ನ ಬುಗುರಿ ಆಡಿಸಿದಂತೆ ಆಡಿಸಿದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇಷ್ಟೇ ಅಲ್ಲ, ಆ ಫೋಟೋಸ್ ಕೂಡ ವರುಣ್ನ ಕುಟುಂಬಸ್ಥರ ಕೈ ಸೇರಿದೆ. ಈ ಎಲ್ಲ ಫೋಟೋಸ್ ನೋಡಿ ವರುಣ್ ಮದುವೆ ಆಗಲ್ಲ ಅಂತ ಯುವತಿಗೆ ಹೇಳಿದ್ನಂತೆ. ಆದರೆ ಈಕೆಯ ಲವ್ ಫೇಲ್ಯೂರ್ ಬಗ್ಗೆ ಈ ಹಿಂದೆಯೇ ವರುಣ್ಗೆ ಗೊತ್ತಿತ್ತಂತೆ. ಲವ್ ಬ್ರೇಕಪ್ ಆಗಿರೋ ವಿಷಯವನ್ನ ವರುಣ್ಗೆ ತಿಳಿಸಿದ್ಲಂತೆ. ಇಷ್ಟೆಲ್ಲ ಆದ್ಮೇಲೆ ಯುವತಿ ಕಡೆಯವರು ಆರ್ಎಸ್ಐ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ ನಮ್ಮ ಹುಡುಗಿ ನಿಮ್ಮ ತಂಟೆಗೆ ಬರಲ್ಲ, ಕ್ಷಮಿಸಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಗಲಾಟೆ, ಇಷ್ಟೆಲ್ಲ ರಾದ್ಧಾಂತ ನಡೆದ ಬಳಿಕ ಯುವತಿ ಚಿತ್ರದುರ್ಗ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾಳೆ. ಇತ್ತ ವರುಣ್ ಕುಟುಂಬಸ್ಥರು ದಾವಣಗೆರೆಯಲ್ಲಿ ಸುಂದರಿಯ ಕಳ್ಳಾಟಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ. ಸದ್ಯ ಸತ್ಯಾಸತ್ಯತೆ ಏನು ಅನ್ನೋದು ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ.